ಪ್ರಸಾದ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರವರನ್ನು ಸಭೆಯಿಂದ ಆಚೆ ಕಳಿಸುವ ಮುಖಾಂತರ ಕಾಂಗ್ರೆಸ್ ಹಿರಿಯ ಮುಖಂಡರ ಮುಂದೆನೇ ಏನು ದೌರ್ಜನ್ಯ ಎಸಗಿದ್ದಾರೆ. ಹಿಂದುಳಿದ ವರ್ಗಗಳ ನೇತಾರರಾದಂಥ ಸಿದ್ದರಾಮಣ್ಣ ನೇತೃತ್ವದ ಸರ್ಕಾರ ಇವತ್ತು ಒಳ್ಳೆಯ ಆಡಳಿತ ನೀಡುವ ಸಂದರ್ಭದಲ್ಲಿ ಯಾಕೆ ಇವತ್ತು 40-45 ವರ್ಷಗಳಿಂದ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಮುಖ್ಯಮಂತ್ರಿ ಮೇಲೆ JDS ಮತ್ತು BJP ಅವರ ಕುತಂತ್ರದಿಂದ ಇವತ್ತು ಏನು ಷಡ್ಯಂತ್ರ ನಡೀತಾ ಇದೆ, ಇವೆಲ್ಲ ಪಕ್ಷಕ್ಕೆ ಶೋಭೆ ತರಂಥದ್ದಲ್ಲ. ಯಾರೇ ಮಾಡಿರಲಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಅವ್ಯಾಸ ಶಬ್ದಗಳಿಂದ ಮಾತಾಡಿರೋದು ಶೋಭೆ ತರುವಂಥದ್ದಲ್ಲ. ಇವತ್ತು ಇಡೀ 80% ಜನಾಂಗ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಸಿದ್ದರಾಮಣ್ಣ ಪರವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು. ಈ ಕುತಂತ್ರ ಏನು BJP JDS ಅವರ ಕುತಂತ್ರಕ್ಕೆ ಯಾವುದೇ ಕಾರಣಕ್ಕೆ ತಾವು ಎದೆಗುಂದಿದೆ. ನಿಮ್ಮ ಹೋರಾಟ ಏನಿವತ್ತು ಮುಳಬಾಲ್ ತಾಲೂಕು ಹಿಂದುಳಿದ ವರ್ಗಗಳು ಮತ್ತು ಅಹಿಂದ ಸಂಘಟನೆಯಿಂದ ಇವತ್ತು ಏನು ನಿನ್ನೆ ನಡೆದಂಥ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷ ಅಂತ ಲಕ್ಷ್ಮೀನಾರಾಯಣನ್ ಮತ್ತು ಪ್ರಸಾದ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರವರನ್ನು ಸಭೆಯಿಂದ ಆಚೆ ಕಳಿಸುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಮುಂದೆನೇ ಏನು ದೌರ್ಜನ್ಯ ಎಸಗಿದ್ದಾರೆ ಅವ್ರ ವಿರುದ್ಧ ಖಂಡಿತವಾಗಿಯೂ ಶಿಸ್ತು ಕ್ರಮ ತಗೋಬೇಕು ಪಕ್ಷದಿಂದ. ಇವತ್ತು ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ನೇತಾರರಾದಂಥ ಸಿದ್ದರಾಮಣ್ಣ ನೇತೃತ್ವದ ಸರ್ಕಾರ ಇವತ್ತು ಒಳ್ಳೆಯ ಆಡಳಿತ ನೀಡುವ ಸಂದರ್ಭದಲ್ಲಿ ಇವತ್ತು ಅವರ ಮೇಲೆ ಗೂಬೆ ಕೂರಿಸುವಂಥ ಸಂದರ್ಭ ತಾವೆಲ್ಲ ನೋಡ್ತಾ ಇದ್ದೀರಿ. ಯಾಕೆ ಇವತ್ತು 40-45 ವರ್ಷಗಳಿಂದ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಮುಖ್ಯಮಂತ್ರಿ ಮೇಲೆ ವಿರೋಧ ಪಕ್ಷಗಳು JDS ಮತ್ತು BJP ಅವರ ಕುತಂತ್ರದಿಂದ ಇವತ್ತು ಏನು ಷಡ್ಯಂತ್ರ ನಡೀತಾ ಇದೆ, ಅದರ ಒಂದು ಇದರಲ್ಲಿ ನಾವು ಇರುವಾಗ ಇವತ್ತು ಪಕ್ಷದಲ್ಲಿ ಶಿಸ್ತು ಇಲ್ದಿರ ನಡ್ಕೊಳ್ತಾ ಇರೋದು. ಇವತ್ತು 136 ಜನ ಶಾಸಕರು ಇವತ್ತು ಈ ರಾಜ್ಯದಲ್ಲಿ ಗೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವೆಲ್ಲ ಪಕ್ಷಕ್ಕೆ ಶೋಭೆ ತರಂಥದ್ದಲ್ಲ. ಯಾರೇ ಮಾಡಿರಲಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಇವತ್ತು ಏನು 136 ಜನ ಗೆಲ್ಲೋದಕ್ಕೆ ಈ ರಾಜ್ಯದಲ್ಲಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಹೆಚ್ಚಿನ ಮತ ಕೊಟ್ಟು ತಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಇವತ್ತು ಒಬ್ಬ ಹಿಂದುಳಿದ ವರ್ಗಗಳ ಮುಖಂಡರನ್ನು, ಜಿಲ್ಲಾಧ್ಯಕ್ಷನ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಅವ್ಯಾಸ ಶಬ್ದಗಳಿಂದ ಮಾತಾಡಿರೋದು ಶೋಭೆ ತರುವಂಥದ್ದಲ್ಲ. ಯಾರೇ ಆಗಿರಲಿ ಇದು ಯಾವುದೇ ಕಾರಣಕ್ಕೂ ಪಕ್ಷ ಶಿಸ್ತು ಕ್ರಮ ತಗೋಬೇಕು. ಇವತ್ತು ಈ ರಾಜ್ಯದಲ್ಲಿ ಒಳ್ಳೆಯ ಆಡಳಿತ ನೀಡ್ತಕ್ಕಂಥ ಸಿದ್ದರಾಮಣ್ಣವ್ರನ್ನ ಬಲಪಡಿಸಬೇಕು, ಕೈ ಬಲಪಡಿಸಬೇಕು. ಇವತ್ತು ಅವರ ಮೇಲೆ ಗೂಬೆ ಕೂರಿಸುತ್ತಾ ಕೆಲಸ ನಡೀತಾ ಇದೆ. ಅದರ ಕಡೆ ಹೆಚ್ಚು ಗಮನ ಕೊಡಬೇಕು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ, ಇವತ್ತು ಇಡೀ 80% ಜನಾಂಗ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಸಿದ್ದರಾಮಣ್ಣ ಪರವಾಗಿದ್ದಾರೆ. ಸಿದ್ದರಾಮಣ್ಣ ಯಾವುದೇ ಕಾರಣಕ್ಕೆ ಎದೆಗುಂದಬಾರದು, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು. ಈ ಕುತಂತ್ರ ಏನು BJP JDS ಅವರ ಕುತಂತ್ರಕ್ಕೆ ಯಾವುದೇ ಕಾರಣಕ್ಕೆ ತಾವು ಎದೆಗುಂದಿದೆ. ನಿಮ್ಮ ಹೋರಾಟ ಮುಂದುವರಿಸಿ. ನಿಮ್ಮ ಹಿಂದೆ ಲಕ್ಷಾಂತರ ಜನ, 80% ಜನಸಂಖ್ಯೆ ನಿಮ್ಮ ಹಿಂದೆ ಇದೆ ಅಂತ ಹೇಳ್ತಾ ಇವತ್ತು ಈ ಸಭೆಗೆ ಬಂದಿದ್ದಕ್ಕೆ ಎಲ್ಲ ನಮ್ಮ ಮುಖಂಡರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.